ಇನ್ನು ಗ್ಯಾರಂಟಿಗಳನ್ನು ಅರ್ಹರಿಗಷ್ಟೇ ತಲುಪಿಸುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಯೋಜನೆಗಳ ಮರುಪರಿಶೀಲನೆಗೆ ಮುಂದಾಗುವಂತೆ ಕಾಣಿಸ್ತಾ ಇದೆ. ಗ್ಯಾರಂಟಿ ವಾಪಸಿ ಅಭಿಯಾನವನ್ನ ಸಚಿವರ ಮೂಲಕ ಸದ್ದಿಲ್ಲದೆ ಮುನ್ನೆಲೆಗೆ ತರ್ತಾ ಇದ್ದಾರಾ ಅನ್ನೋ ಪ್ರಶ್ನೆ. ಉಳ್ಳವರು ಗ್ಯಾರಂಟಿ ತ್ಯಜಿಸಬೇಕು ಅಂತ ಮೊನ್ನೆಯಷ್ಟೇ ಸಚಿವ ಎಂಬಿ ಪಾಟೀಲ್ ಹೇಳಿದ್ರು. ಬಿಪಿಎಲ್ ಪಡಿತರ ಚೀಟಿ ಹೊಂದಿರುವ ಅನರ್ಹರನ್ನ ಗುರುತಿಸ್ತೀವಿ ಅಂತ ಸಚಿವ ಮುನಿಯಪ್ಪ ಕೂಡ ಹೇಳಿದ್ರು. ಇದೀಗ ಬಿಪಿಎಲ್ ಕಾರ್ಡ್ ಆಧರಿಸಿ ಗ್ಯಾರಂಟಿಗಳ ಹಂಚಿಕೆ ಆಗಬೇಕು, ಬಡವರಿಗೆ ಮಾತ್ರ ಗ್ಯಾರಂಟಿಗಳ ಫಲ ಸಿಗಬೇಕು ಅಂತ ಸಚಿವ ಪರಮೇಶ್ವರ್ ಹೇಳಿದ್ದಾರೆ. ಅಲ್ಲದೆ ಗ್ಯಾರಂಟಿಗಳು ಸರ್ಕಾರಕ್ಕೆ ಹೊರೆ ಆಗಿವೆ ಅನ್ನೋದನ್ನು ಕೂಡ ಒಪ್ಪಿಕೊಂಡಿದ್ದಾರೆ. ಆದರೆ ಸಚಿವ ಮುನಿಯಪ್ಪ ಮಾತ್ರ ಇದನ್ನು ಒಪ್ತಾ ಇಲ್ಲ. ಈ ಮಧ್ಯೆ ಗ್ಯಾರಂಟಿಗಳು ಮುಂದುವರಿಯುವ ಗ್ಯಾರಂಟಿ ಇಲ್ಲ ಅಂತ ವಿಪಕ್ಷ ನಾಯಕ ಅಶೋಕ್ ಟೀಕಿಸಿದ್ದಾರೆ. ಸರ್ಕಾರಿ ನೌಕರರಿಗೆ ಮತ್ತು ಈ GST ಕಟ್ಟೋರಿಗೆ ಅವರಿಗೆಲ್ಲ ಕ್ಯಾನ್ಸಲ್ ಮಾಡಿ ಅಂತ ನಾವು ಚರ್ಚೆ ಮಾಡಿದ್ವಿ. ನೋಡಿ, ಹೊರೆ ಆಗಿದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ನಮ್ಗೆ ಗೊತ್ತಿತ್ತು ಹೊರೆ ಆಗುತ್ತೆ ಅಂತಲೇ ಗೊತ್ತಿತ್ತು. ಬಡವರಿಗೋಸ್ಕರ ಹೊರೆ ಅದನ್ನ ತಡ್ಕೊಳ್ಬೇಕಲ್ಲ ಸರ್ಕಾರ. ನಾವು ಚುನಾವಣೆ ಸಂದರ್ಭದಲ್ಲಿ ಬರೀ BPL ಕಾರ್ಡ್ನವ್ರಿಗೆ ಅಂತ ಹೇಳಿರಲಿಲ್ಲ. ನಮ್ಮ ತುರುವೇಕೆರೆ ಶಾಸಕರು BPLನವ್ರಿಗೆ ಯಾಕೆ ಕೊಡಬಾರ್ದು ಅಂತ ಅವರು ಸಲಹೆಯನ್ನು ಮಾಡಿದರು. ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ದೇನೆ. ಗ್ಯಾರಂಟಿಗಳು ಯಾವತ್ತೂ ಬರ್ಡನ್ ಆಗಲ್ಲ. ಸರ್ಕಾರ ಯಾವತ್ತೂ ಕೂಡ ಜನಕ್ಕೆ ಸ್ಪಂದನೆ ಮಾಡಬೇಕು. ನಾವು 5 ಗ್ಯಾರಂಟಿ ಮುನಿಯಪ್ಪನವ್ರನ್ನ ಬಿಡ್ರಿ, ಅವ್ರು ಹೇಳೋದನ್ನ ಸೀರಿಯಸ್ ಆಗಿ ತಗೊಳ್ಳೋದು ಬೇಡ. ವಿಚಾರದಲ್ಲಿ ಇದನ್ನೇ ಅಲ್ವಾ ಸರ್ ಬಿಫೋರ್ ಗ್ಯಾರಂಟಿ ಇರಲಿ, ಯಾವ ರೂಪದಲ್ಲಿ ಇರಬೇಕು ಎಂಬುದನ್ನು ಇತ್ಯರ್ಥ ಮಾಡಿಕೊಳ್ಳಿ. ಬಹಳ ಇನ್ನೊಂದ್ಸರಿ ಕೆಪ್ಪರ ಥರ ಆಡಬೇಡಿ, ಕಿವುಡ್ರ ಥರ ಆಡಬೇಡಿ. ಒಳ್ಳೊಳ್ಳೆ ಡಾಕ್ಟರ್ಗಳಿದ್ದಾರೆ ನನ್ನ ಹತ್ರ, ENT ಸ್ಪೆಷಲಿಸ್ಟ್ಗಳು, ಬರ್ರಿ ರಿಪೇರಿನಾರು ಮಾಡಿಸ್ಕೊಡ್ತೀನಿ. ಆ ಚುನಾವಣೆಗೆ ಮೊದಲು ಬಡ್ಕೊಂಡ್ವಿ, ಇದನ್ನ ಕೇಳಲಿಲ್ಲ. ಹಾರಾಡ್ಬಿಟ್ರು ತಕಪಕ ಅಂತ ಬಾಲಗಳನ್ನು ಕಟ್ಕೊಂಡು ಒಳ್ಳೆ ಓಟ್ ಬೇಕಿತ್ತಲ್ಲ, ಅಧಿಕಾರಕ್ಕೆ ಬಂದ್ರೆ ಸಾಕಾಗಿತ್ತು. ಅಣ್ಣ, ಇದು ಆ ಚಂದ್ರನ ಹತ್ರ ಏನು ಹೋಗ್ಬೇಕು ಅನ್ಕೋತಿದ್ದೆ, ಆಯ್ತಾ ಇಲ್ಲ ಹೋಗೋಕ್ಕೆ. ಅವನನ್ನು ಕರ್ಸ್ಕೊಡಕ್ಕಾಯ್ತದ? ಅದೇ ಬೆಳಗ್ಗೆ ಕರ್ಸ್ಕೊಂಡು ಹಾಕೋದು ಒಂದು ಗ್ಯಾರಂಟಿ ಅನ್ನೋ ಲೆವೆಲಲ್ಲಿ ಇದ್ರು. ಕಾಕಾ ಪಾಟೀಲ್ಗೂ ಫ್ರೀ, ಮಾದೇವ ಅಲ್ಲಿಗೆ ಬಂದೆ. ನಾವು ಹೇಳಿದ್ವಾ ಮಾದೇವಪ್ಪ ನಿಂಗೂ ಫ್ರೀ, ಕಾಕಾ ಪಟೇಲ್ ನಿಂಗೂ ಫ್ರೀ ಅಂತ ನಾವು ಹೇಳಿದ್ವಾ? ಕೇಳಲಿಲ್ಲ. ನಾನು 100 ಸರಿ ಇದನ್ನು ಷರತ್ತೇನು ನೋಡ್ಕೊಳ್ಳಿ. ಸೊ ಈಗಲೂ ಕೋರ್ಸ್ ಕರೆಕ್ಷನ್ ಅಂತ ಇರುತ್ತೆ. ಅಂದರೆ ಆದ ತಪ್ಪನ್ನು ತಿದ್ದಿಕೊಳ್ಳುವುದು ಮಧ್ಯ ಮಾರ್ಗದಲ್ಲಿ. ಒಂದು ರಸ್ತೆಯಲ್ಲಿ ಹೋಗ್ತಾ ಇದ್ದೀವಿ, ನಾನು ಹೋಗ್ತಿರೋ ರಸ್ತೆ ರಾಂಗ್ ಅಂತ ಗೊತ್ತಾಗತ್ತೆ ನಾನು ಹೋಗಬೇಕಾದ ಅಂತಿಮ ನಿಲ್ದಾಣಕ್ಕೆ. ನಾನು ಹೋಗ್ತಾನೆ ಇದ್ದರೆ ರಾಂಗ್ ಕಡೆಗೆ ಹೋಗ್ತಾನೆ ಇರ್ತೀನಿ. ಆ ಬದಲು ನಿಂತು ಒಮ್ಮೆ ಯೋಚಿಸಿ ನಾನು ಹೋಗ್ತಿರೋದು ರಾಂಗ್ ಇದೆ ಅಂತ ರಿವರ್ಸ್ ಬಂದರೆ ನಿಶ್ಚಿತ ಸ್ಥಾನಕ್ಕೆ ಹೋಗೋಕ್ಕೆ ಜಾಗನಾದರೂ ಇರುತ್ತೆ. ಅಲ್ಲಿಗೆ ಕರೆಕ್ಟ್ ವಾಪಸ್ ಹೋಗೋದಕ್ಕಾದ್ರೂ ಜಾಗಾರೂ ಇದೆ. ಹಾಗೆ ಈಗ ಕೋರ್ಸ್ ಕರೆಕ್ಷನ್ ಮಾಡ್ಕೊಳ್ಳಿ. ಏನಿಲ್ಲ, ಒಂದಷ್ಟು ಟೀಕೆ ಬರುತ್ತೆ, ಅಷ್ಟು ಇದ್ರ ಸರ್ಕಾರ ಅಂತೆಲ್ಲ ಬರುತ್ತೆ, ಬರಲಿ, ಟೀಕೆ ಸರಿ ಮಾಡ್ಕೊಳ್ಳಿ. ಯಾರಿಗೆ ಟಾರ್ಗೆಟೆಡ್ ಆಗಿ ಈ ಸಬ್ಸಿಡಿಗಳು ತಲುಪಬೇಕೋ ಅವರಿಗೆ ತಲುಪಬೇಕು. ಯಾರವರು ಇತ್ಯರ್ಥ ಮಾಡ್ಕೊಳ್ಳಿ ಅದನ್ನು ಓವರ್ ಎ ಪೀರಿಯಡ್ ಆಫ್ ಟೈಮ್. ಓಕೆ, ಒಂದು ವೇಳೆ ನಾನು ಏಕ್ದಮ್ ಅದನ್ನು ಹಂಗೆ ಕಟ್ ಆಫ್ ಮಾಡೋದು ಬೇಡ ಅನಿಸಿದ್ರೆ 100ರಲ್ಲಿ ನಾನು 100 ಜನಕ್ಕೆ ಕೊಡ್ತಾ ಇದ್ದೀನಿ, ಅದರಲ್ಲಿ 60 ಜನಕ್ಕೆ ಅದು ಕೊಡಬೇಕಾಗಿಲ್ಲ. ನಾನು ಆ್ಯಕ್ಚುಲಿ ಬರೀ 40 ಜನಕ್ಕೆ ಕೊಟ್ಟರೆ ಸಾಕಾಗುತ್ತೆ. 40 ಕೊಟ್ಬಿಡಿ. ಈ 60ರಲ್ಲಿ ಫಸ್ಟ್ ಸ್ಟೇಜಲ್ಲಿ ಈ ವರ್ಷ 20 ಜನ ತೆಗೀರಿ. ಓಕೆ, ನೆಕ್ಸ್ಟ್ ವರ್ಷ 20 ಜನ ತೆಗೀರಿ. ಅದರ ನೆಕ್ಸ್ಟ್ ವರ್ಷ 15 ಜನ ತೆಗೀರಿ. ಹಂಗೆ ತೆಗೆದು ಬಿಡಿ ಅಟ್ಲೀಸ್ಟ್. ಅಂದರೆ ಆ ಕ್ಲಾಸ್ ಆಫ್ ಪೀಪಲ್ ಅಂತ ತೆಗೀರಿ. ಓಕೆ, ನಿಧಾನಕ್ಕೆ ತೆಗೀರಿ ಅವ್ರನ್ನ. ಅದು ಬಿಟ್ಬಿಟ್ಟು ನೀವು ಈಗಲೂ ಬುರ್ಡ ಬಿಟ್ಟರೆ ಕೂತ್ಕೊಂಡು ಗ್ಯಾರಂಟಿ ನೀಡಲ್ಲ, ದುಡ್ಡು ಎಷ್ಟು ಬೇಕು ದುಡ್ಡು ಕಲೆಕ್ಷನ್ ಅಷ್ಟೇ ಅಂತ DK ಶಿವಕುಮಾರ್ ಅವರ ಕಲೆಕ್ಷನ್ ಟಾಕ್ ಮಾಡಿಬಿಟ್ರೆ, ಕಲೆಕ್ಷನ್ ಟಾಕ್ ನಾವೆಲ್ಲಿಗೆ ಹೋಗೋಣ ಹೇಳಿದ್ರೆ ಅರ್ಥ ಮಾಡ್ಕೋಬೇಕು. ಸಿದ್ದರಾಮಯ್ಯನವರು ಅವರೇನು ಅರ್ಥಶಾಸ್ತ್ರಜ್ಞರೋ ಅಂತಾರೆ. ಅರ್ಥಶಾಸ್ತ್ರಜ್ಞ ಆಗಲೇಬೇಕಾಗಿಲ್ಲ ಅರ್ಥಶಾಸ್ತ್ರವನ್ನು ತಿಳಿದುಕೊಳ್ಳಕ್ಕೆ. ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿ ಅವನು ಯಾವ ಕಾಲೇಜ್ಗೂ ಹೋಗಲಿಲ್ಲ. ಭಾಳ ಒಳ್ಳೊಳ್ಳೆ ಅರ್ಥಶಾಸ್ತ್ರದ ಬಗ್ಗೆ ಪುಸ್ತಕ ಬರೆದಿರೋರು ಅಥವಾ ಪೇಪರ್ಗಳಲ್ಲಿ ಕೆಲಸ ಮಾಡ್ತಿರೋರೆಲ್ಲ ಯಾರು MBA MBBM MBM XMDM ಅವೆಲ್ಲ ಮಾಡಿಲ್ಲ, ಮಾಡಬೇಕಾಗಿಲ್ಲ. ರಾಜಕೀಯ ಶಾಸ್ತ್ರ ಓದ್ದವ್ರು ಮಾತ್ರ ರಾಜಕೀಯಕ್ಕೆ ಬರಬೇಕು ಅಂತ ಏನಾರು ಇದೆಯೇ? ಖಂಡಿತ ಇಲ್ಲ. ಸಿದ್ದರಾಮಯ್ಯನವರೇ ಇದೆಯೇ? ಇಲ್ಲ. ನಿಮ್ಮ ಮಗ ಡಾಕ್ಟರ್ ಮಾಡಿ ಬಂದ್ಬಿಟ್ರೆ ಯೂಸ್ಲೆಸ್ ಪಲ್ಲ, ಯೋಗ್ಯ ಅವ್ರು ಯೋಗ್ಯರಲ್ಲ ಅಂತ ಹೇಳ್ಬಿಡೋಣ.
ಹಂಗೇನಿಲ್ಲ. ಒಂದೊಂದು ವಿಷಯವನ್ನು ಅರ್ಥ ಮಾಡಿಕೊಳ್ಳುವ ಆಸಕ್ತಿ ಇದ್ದವ್ರಿಗೆ ಅದು ಅರ್ಥ ಆಗುತ್ತೆ, ಖಂಡಿತ. ಅರ್ಥ ಆಗುತ್ತೆ ಅಷ್ಟೇ. ಹಾಗಾಗಿ ಈಗಲೂ ಅರ್ಥ ಮಾಡ್ಕೊಳ್ಳಿ. ಟಾರ್ಗೆಟೆಡ್ ಸಬ್ಸಿಡಿ ಕಡೆಗೆ ಮೂವ್ ಆಗದೆ ಇದ್ದರೆ ಅನುಭವಿಸಿ, ಯಾರು ಬೇಡ ಅಂದವ್ರು ನಿಮ್ಮನ್ನು. ಅಲ್ಲ ಸರ್, ನಮ್ಮ ಜನಗಳಿಗೆ ರುಚಿ ತೋರಿಸ್ಬಿಟ್ಟು ಈಗ ನಾವು ಅದನ್ನೆಲ್ಲ ವಾಪಸ್ ತಗೋತೀವಿ ಅಂತಂದ್ರೆ ಜನ ಬಿಡ್ತಾರ ಸರ್? ಜನಾಕ್ರೋಶ ಜಾಸ್ತಿ ಆಗಲ್ವಾ ಅಂತ? ಆಗಬಹುದು, ನಾನು ಆಗಲ್ಲ ಅಂತ ಹೇಳಲ್ಲ, ಅದನ್ನು ಅರ್ಥ ಮಾಡಿಸ್ಬಿಟ್ಟು ಮಾಡಬೇಕು, ಬೇರೆ ದಾರಿ ಇಲ್ಲ. ಅದೇ ನೀವು ಹೇಳುವಾಗ ಕೊಡೋದು ಸುಲಭ, ತಗೊಳ್ಳೋದು ಕಷ್ಟ. ಬಟ್ ಮಾಡಬೇಕು, ಬೇರೆ ದಾರಿ ಇಲ್ಲ. ಈಗ ಅದಕ್ಕೋಸ್ಕರ ಅಭಿಪ್ರಾಯ ರೂಪಿಸಕ್ಕೆ ಒಬ್ಬೊಬ್ಬ ಮಂತ್ರಿಗಳು ಈ ತರ ಸ್ಟೇಟ್ಮೆಂಟ್ ಕೊಡ್ತಾ ಇರೋದಾ? ಗೊತ್ತಿಲ್ಲ, ಅದೆಲ್ಲ ನನಗೆ ಗೊತ್ತಿಲ್ಲ. ನೀವು ನನಗೆ ಊಹಾತ್ಮಕವಾಗಿ ಬಂದು ನನ್ನನ್ನು ಕೇಳಿದ್ರೆ ನಾನೇನು ಹೇಳಲಿ? ಮತ್ತೆ ನಾನು ಪಾಕಿಸ್ತಾನದ ಮಿನಿಸ್ಟರ್ ಥರ ಯಾವುದೋ ಚರ್ಚೆ ಥರ ಹೇಳಲ್ಲ, ಪಂಡಿತರು ಬಂದು ಮಠ ಮಾಡಿದ್ರು ನನಗೆ ಇಲ್ಲಿ ಅಂತ. ರೈಟ್.